ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆತ್ಮ ಆಫ್ ಟೈನ್ ವ್ಲಾಗ್. ಇವತ್ತು ಶೂಟ್ಗೆ ಹೋಗ್ತೀನಿ ಅಂತ ಹೇಳಿದೆ, ಆದರೆ ಶೂಟ್ಗೆ ಹೋಗಲಿಲ್ಲ. ಯಾಕಂದರೆ ಬೆಳಗ್ಗೆ ಎದ್ದು ಮೆಸೇಜ್ ನೋಡಿದ್ರೆ ಶೂಟ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿದ್ರು. ಸೊ ಇವಾಗ ಜಿಮ್ ಕಡೆ ಹೋಗ್ತಾಯಿದ್ದೀನಿ. ಆ್ಯಂಡ್ ಬೆಳಗ್ಗೆ ಸಖತ್ತು ಒಂಥರ ಸೂರ್ಯ ಒಂಚೂರು ಬ್ರೈಟ್ ಆಗಿಬಿಟ್ಟಿದ್ದಾನೆ ಇವತ್ತು. ನಾನು ಎದ್ದ ತಕ್ಷಣ ಆಚೆ ನೋಡಿದ ತಕ್ಷಣ ನಾನು ಅಯ್ಯೋ ಟೈಮ್ ಆಗೋಯ್ತಾ ಅಂದ್ಕೊಂಡೆ. ನೋಡಿದ್ರೆ ಇನ್ನೂ ಟೈಮೇ ಆಗಿರಲಿಲ್ಲ. ಸೊ ಇವಾಗ ಜಿಮ್ಗೆ ಹೋಗ್ಬಿಟ್ಟು ಇವತ್ತು ಲೆಗ್ ವರ್ಕೌಟ್ ಮಾಡಿ ಸಿಗೋಣ. ಸೊ ಇವಾಗ ವರ್ಕೌಟ್ ಮುಗೀತು, ಮನೆಗೆ ಹೋಗ್ಬೇಕು ಇವಾಗ ಜಿಮ್ಮಿಂದ ಬಂದೆ. ಅಮ್ಮ ಇದ್ದಾರೆ, ಡಿಕಾಕ್ಷನ್ ಮಾಡ್ತಾರೆ. ಇವರು ನೀವು ಅಡುಗೆ ಮಾಡೋದ್ನೆಲ್ಲ ರೆಸಿಪಿ ಕೇಳ್ತಾರೆ. ಇದು ಅಪ್ಪಮ್ಮ ರೆಸಿಪಿ ಚೆನ್ನಾಗಿ ನೀವು ನೀಟಾಗಿ ಹೇಳಿ ಫುಲ್ ಹೆಂಗೆ. ಹಾಂ ನಾಳೆ ಭಾನುವಾರ. ನಾಳೆ ಜಿಮ್ಗೆ ಹೋಗಲ್ಲ. ಬೆಳಗ್ಗೆ ಬೇಗ ಬರ್ಬೇಕು, ಫೋನ್ ಮಾಡ್ತೀನಿ. ಬೆಳಗ್ಗೆ ರೆಡಿ ಮಾಡಿ ಬಿಟ್ಬಿಡ್ತೀನಿ. ಹಾಗೆ ತೋರಿಸಿದ್ರೆ ಗೊತ್ತಾಗುತ್ತೆ. ಯಾರು ಕೇಳ್ತಾರೆ ತಗೊಂಡು ಕೊಡೋ ನಾಲ್ಕ ಯಾರೋ ಹಾಗೆ ಹೇಳ ಕೇಳಿದ್ದಾರೆ ಕಣೋ. ನನಗೆ ಯಾರೋ ಹೆಸರು ಗೊತ್ತಿಲ್ಲ, ಹಾಗೆ ಹೇಳ ಕೇಳಿದ್ರು. ಇವತ್ತು ಫಸ್ಟ್ ಟೈಮು ವ್ಲಾಗಲ್ಲಿ ಒಂದು ಹಾಡು ಹೇಳೋಣ ಅಂತಿದ್ದೀನಿ. ನಿಮಗೆ ನನ್ನ ವಾಯ್ಸ್ ಚೆನ್ನಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆಗಾಗೋದಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ಸೊ ಇವಾಗ ಸ್ನಾನ ಆಯಿತು. ಸ್ನಾನ ಆಗಿ ಇವಾಗ ತಿಂಡಿ ತಿನ್ನೋಕೆ ಹೋಗಬೇಕು. ಪಾಲಕ್ ಪಲಾವ್ ಹೇಗಿದೆ ನೋಡೋಣ. ಅದು 10 ಸ್ಕೂಲ್ಗೆ ಹೋದ್ನಾ? ಹಾಂ ನೋಡಿ ಗೈಸ್, ಇದೆ ಪಾಲಕ್ ಪಲಾವ್ ಕಾಣಿಸ್ತೈತೆ, ಗ್ರೀನ್ ಕಲರ್. ಗೈಸ್ ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ. ಜಿಮ್ಗೆ ಹೋಗ್ಬೇಕಾದ್ರೆ ಡಿಸಿಪ್ಲಿನ್ ಎಷ್ಟು ಮುಖ್ಯ ಅಂದರೆ ನೋಡಿದ್ರಿ, ಇಲ್ಲೇ ಸ್ವೀಟ್ ಬಾಕ್ಸ್ ಇದೆ. ಆ ಬಾಕ್ಸ್ ಒಳಗಡೆ ಸ್ವೀಟ್ಗಳಿದೆ. ಅಂದರೆ ನನಗೆ ಫುಲ್ ಶುಗರ್ ಕಟ್ಟು ಫುಲ್ ಡಯಟ್ ಹತ್ರ ನೀವು ಆದರೂ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಸಣ್ಣಗೆ ನೀವು ಕಂಟ್ರೋಲ್ ಮಾಡೋದ್ರಿಂದ ನಿಮ್ಮ ಹ್ಯಾಬಿಟ್ ಚೇಂಜ್ ಆಗುತ್ತೆ. ಅದು ತಿನ್ಬಿಡೋದ ಅಂತಂದ್ರೆ ಬೇಡ. ಇನ್ನೂ ನಂಗೆ ಒಳ್ಳೆ ಪ್ರೋಗ್ರೆಸ್ ಮಾಡ್ತಾಯಿದ್ದೀನಿ, ಹಂಗೆ ಕಂಟಿನ್ಯೂ ಮಾಡಬೇಕು. ಒಳ್ಳೆ ಪ್ರೋಟೀನ್ ತಿಂದೆ, ಕಾರ್ಬ್ಸ್ ತಿಂದೆ, ಫೈಬರ್ ತಿನ್ನಬೇಕು. ಬಟ್ ನೈಸ್. ಹಾಂ ಬೈ. ಹಾಂ ಆಫೀಸ್ಗೆ ಹೋಗಬೇಕು. ಆಫೀಸ್ಗೆ ಹೋಗಿ ಸಿಗೋಣ. ಸೊ ಇವಾಗ ಆಫೀಸ್ ನೋಡಿದ್ರೆ ಗಾಡಿ ಸುಮ್ಮನೆ ನಿಲ್ಲಿಸಿದ್ದೀನಿ. ಅಲ್ಲಿ ನೋಡಿ ಅಲ್ಲೊಂದು ಕಾರ್ ಕಾಣಿಸ್ತೈತೆ, ಅಲ್ಲಿ ಲೈಟ್ ಹಾಕೊಂಡು ಬಂದ್ಬಿಟ್ಟು ಹಿಂದೆಯಿಂದನೇ ಗುದ್ಬಿಟ್ಟ ಅಂದ್ಕೊಳ್ಳಿ. ಏನೂ ಆಗಿಲ್ಲ ಸದ್ಯಕ್ಕೆ. ಸುಮ್ಮನೆ ಇರ್ತಿದ್ದೀನಿ. ರಿವರ್ಸ್ ಹಾಕಬೇಕಾರೆ ಏನು ಹೇಳ್ಬೇಕಂದ್ರೆ ಸಡನ್ನಾಗಿ ಹಿಂದೆ ತೆಗೆದ್ಬಿಟ್ಟ. ಏನೂ ಆಗಿಲ್ಲ. ಸೊ ಇವತ್ತು ವರ್ಕ್ ಒಂಥರ ಹೆವಿ ಇತ್ತು ವರ್ಕ್ ಇವತ್ತು. ಸೊ ಇವಾಗ ಮತ್ತೆ ಮನೆಗೆ ಹೋಗಿ ನಂದು ಇನ್ನೊಬ್ಬರು ಕೋವರ್ಕರ್ ಇದ್ದಾರೆ, ಅವರು ರಜಾ ಹಾಕ್ಬಿಟ್ಟವ್ರೆ. ಅವ್ರದ್ದೇನೋ ಒಂದು ವೀಡಿಯೋ ಎಡಿಟಿಂಗ್ ಇತ್ತಂದ್ರೆ ಸುಮ್ಮನೆ ನಾನು ನಾರ್ಮಲ್ ಸುಮ್ಮನೆ ಹಿಂಗೆ ಹಾಕ್ಬಿಟ್ಟು ಬಿಡೋದು ಅಷ್ಟೇ. ಅದೇ ಮನೆಗೆ ಹೋಗಿ ಒಂದು ಮಾಡಬೇಕು. ಇಲ್ಲೇ ಮಾಡೋದು ಅಂತಿದ್ದೆ, ಅಷ್ಟರೊಳಗೆ ಬೇರೆ ಏನೋ ಬಂತು. ಬೇರೆ ಯಾವುದೋ ಒಂದು ಆಫೀಸ್ ಹೋಗ್ಬಿಟ್ಟು ಅಲ್ಲಿ ಒಂದು ವೀಡಿಯೋಗ್ರಫಿ ಇತ್ತು, ಅಲ್ಲಿ ಮುಗಿಸಿ 6:30 ಕರೆಕ್ಟಾಗಿ ನಿಂತಿದ್ದೀನಿ. ಮಧುವಣ್ಣ ಬರ್ತಾರೆ. ಮನೆಗೆ ಬೇಗ ಹೋದರೆ ಚೆಂದ. ಡೈಲಿ ಇದೇ ಹೇಳ್ತೀನಿ ನಾನು, ಆದರೆ ಮನೆಗೆ ಹೋಗೋದು ಲೇಟ್ ಆಯ್ತದೆ ನೋಡಿ ಬಂದು. ಸೊ ನೆಕ್ಸ್ಟು ಮನೆಗೆ ಸಿಗೋಣ. ಸೊ ಇವಾಗ ಮನೆಗೆ ಬಂದಾಯಿತು. ಮನೆಗೆ ಬಂದು ಹೋಗಿ ಫ್ರೆಶ್ ಅಪ್ ಆಗಬೇಕು ಫಸ್ಟು. ಗೈಸ್ ಇವು ನನಗೆ ಲೇಸು ಇದು ಏನಪ್ಪ ಬಿಚ್ಚೋಕ್ಕೆ ಬಿಡ್ತಾಯಿಲ್ಲ ನೋಡಿ. ಇವಾಗ ನೋಡಿ ಅಲ್ಲಿ ಭೈರವ 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 ಹೇ ಭೈರವ, ಅವತ್ತೇನಕ್ಕೆ ಕರೆದ್ರೆ ಬರಲಿಲ್ಲ ನೀನು ಮೊನ್ನೆ? ಹೋಮ್ವರ್ಕ್ ಮಾಡ್ತಾವನ? ಇವತ್ತು ಯಾವ ಸಬ್ಜೆಕ್ಟು? ಯಾಕೆ ಇವತ್ತು ಯಾವ ಮತ್ತೆ
ಟೀಚರ್ ಏನಂತ ಕೇಳಿದೆ ಇಸ್ಕೊ ಬಂದೆ? ಏನಂತ ಕೇಳ್ಬಿಟ್ಟು ಇಸ್ಕೊ ಬಂದೆ? ನಿಮ್ ನಂಬರ್ ಕೊಡ್ತೀರಾ ಪ್ಲೀಸ್ ಅಂತ ಹೇಳ್ದೆ. ಆಮೇಲೆ ನೀನ್ ನಂಬರ್ ಏನು ಅಂದೆ. ಇವತ್ತಿನ ಡಿನ್ನರ್ ರವೆ ರೊಟ್ಟಿ. ಅಮ್ಮ ಇದ್ದಾರೆ. ಹಾಯ್. ಅದು ಮದುವೆ ಕರ್ಕೊಂಡ್ರೆ ಲೇಟ್ ಆಗ್ಬಿಡುತ್ತೆ. ಪೆಟ್ರೋಲ್ ಆಗುತ್ತೆ ಒಂದೊಂದಿನ. ಫಿಲಿಮ್ ನೋಡ್ತಿಲ್ವ ಇವತ್ತು? ನಾವ್ದು ವ್ಲಾಗ್ ನೋಡ್ತಿದ್ದೀರಾ? ಇಲ್ಲಿ ಕೇರಳ ಅಜ್ಜಿ ಫಿಲಿಮ್ ನೋಡ್ತೈತೆ. EVS ಅಂದ್ರೆ ಇಂಟ್ರೊಡಕ್ಷನ್ ಆಫ್ ಅನಿಮಲ್ಸ್ ಎಕ್ಸ್ಪ್ಲೇನ್ಡ್. ರೈಟ್ ಕೀವರ್ಡ್ಸ್ ಗಿವನ್. ಕೀವರ್ಡ್ಸ್ ಕೊಟ್ಟವ್ರಂತ ಲೆಸನ್ ಅಲ್ಲಿ ಅದನ್ನ ಬರೀಬೇಕು. അതാണ് വയറ് തച്ച് അല്ലാത്ത ബാക്കിയല്ല വയറ് നിറച്ചിട്ടുണ്ട്. ഓട്സെല്ലാം വാങ്ങിക്കാച്ചിട്ട് മറ്റ് വയറ് പോകാൻ എന്റെ മുമ്പ് പോന്നത്. ಉಪ್ಪು ಸುಬ್ಬಿ ವ್ಲಾಗ್ಸ್ ನೋಡ್ತಿದ್ದೀರಾ ನೀವು? ಇಲ್ಲ, ಪ್ರೋಮೋ ವ್ಲಾಗ್ಸ್. ಯಾವ ಫಿಲಿಮು? ಸೊ ಇವಾಗ ಊಟ ಆಯ್ತು. ಊಟ ಆಗಿ ಹರ್ಷಿತಾ ಅವ್ರಿಗೊಂದು ಫೋನ್ ಮಾಡೋ. ಯಾವ ಹರ್ಷಿತಾ ಮಿಥುನ್. ಹಾ, ನನ್ನ ಫೋನ್ ತೆಗ್ದಿಲ್ಲ, ಅವರು ಬಿಸಿ ಇದ್ದಾರೆ ಅನ್ಸುತ್ತೆ. ಕಾಂತಾರ. ಯೂಟ್ಯೂಬಲ್ಲಿ ಕಮೆಂಟ್ ನಿಮ್ಗೆ ಫಸ್ಟ್ ದೋಸೆ ಕೊಟ್ರು ಅಂತ ಯಾರದು? ಯಾರೊಬ್ರು ಎಷ್ಟು ಯಾರು ತಮ್ಮನ್ನ ಅಣ್ಣನ ಮನೆಗೆ ಬಂದಾಗ ಗೆಸ್ಟ್ ಅಂತಾರ, ಹಂಗೆ ಅದಕ್ಕೆ ನಾನು ಕಾಮಿಡಿ ಅರ್ಥ ಮಾಡ್ಕೊಂಡು ಹಾಕಿದ್ದೆ. ಆದ್ರೆ ಇವಾಗ ಇವ್ರು ಹೇಳ್ವಾ, ಇವಾಗ ಇವ್ರಿಗೆ ಯಾರು ಅಣ್ಣ ತಮ್ಮ ಇದ್ರೆ ಅವ್ರ ಅಣ್ಣನ ಮನೆಗೆ ಹೋದ್ರೆ ಅವ್ರ ಮನೆಗೆ ಗೆಸ್ಟ್ ತಾನೇ ಆಗೋದು ಇವರು. ಇದು ಅಣ್ಣನ ಮನೆ ಅಲ್ವಲ್ಲ? ಅಲ್ಲ, ಅವ್ರು ಅಲ್ಲಿ ಹೇಳಿದ್ದು. ಅಲ್ಲಿ ಅಣ್ಣನ ಮನೇಲಿ ನೀವಿದ್ರಲ್ಲ, ಅವಾಗ ನಾನ್ ಬಂದ ನೀನು ಡ್ಯೂಟಿಗೆ ಹೋಗ್ಬೇಕು ಅಂತ ಅದೇ ಏನೋ ಕೆಲಸ ಪ್ರಮೋಷನ್ಗೆ ಹೋಗ್ಬೇಕು ಅಂದ್ಬಿಟ್ಟು ನೀನ್ ಬೇಗ ಹೊರಟಿದ್ಕೆ ನೀನ್ ಫಸ್ಟ್ ಕೊಟ್ಟೆ. ಅಲ್ಲ, ಅಮ್ಮ ಅಲ್ಲಿ ಬೆಂಗಳೂರಿಗೆ ಹೋಗಿದ್ದ, ಅಣ್ಣನಾಗ ಹೋಗಿದ್ದಾಗ ಇದು ನನ್ನ ಗೆಸ್ಟ್ ಅಂತ ಹೇಳ್ಬಿಡ್ತಂತೆ. ಅದಕ್ಕೆ ಎಲ್ಲಾರು ಗೆಸ್ಟ್ ಅಂತ ಆ ವಿಡಿಯೋ ಅಲ್ಲಿ. ಅಲ್ಲ, ಅಣ್ಣ ಅಂದಿದ್ದು ಗೆಸ್ಟ್ ಫಸ್ಟ್ ಕೊಡಿ ಅಂತ ಕಾಮಿಡಿಯಾಗಿ. ನಾನು ನಿನಗೂ ದೋಸೆ ಕೊಟ್ಟು ಎಲ್ಲ ಹೋಗಿ ದೋಸೆ ಎಲ್ಲಿ ದೋಸೆ ಕೊಟ್ಟಿರೋನು ಈ ಮನೇಲೇನು ಅಂತ ಅನ್ಕೊಂಡಿರೋರು. ಇಲ್ಲ ಅಲ್ಲಿ ಅವ್ನು ಡ್ಯೂಟಿಗೆ ಹೋಗ್ತಾನೆ, ಕೆಲ್ಸಕ್ಕೆ ಹೋಗ್ತಾನೆ, ಅವ್ನು ಫಸ್ಟ್ ಕೊಡ್ಬೇಕು ತಾನೆ. ನಾನು ಅಲ್ಲಿ ಬೆಂಗಳೂರಲ್ಲಿ ಯಾರೋ ಕೊಡೋದು ನಾನು ಕಮೆಂಟ್ ಮಾಡ್ತೀನಿ, ರಿಪ್ಲೈ ಮಾಡಲ್ಲ. ಅಲ್ಲ, ಸುಮ್ಮನೆ ಇವಾಗ ಸ್ವಲ್ಪ ಎಡಿಟ್ ಮಾಡ್ಬೇಕು. ಒಂದು ವಿಡಿಯೋ ಇದೆ, ಏನಿಲ್ಲ, ಸಣ್ಣದಾಗಿ ಏನಾದ್ರು ಹಾಕ್ಬಿಟ್ಟು ಮಾಡ್ಬಿಡ್ತೀನಿ. ಆಮೇಲೆ ನಾನು ವ್ಲಾಗ್ ಎಡಿಟ್ ಮಾಡಬೇಕು. ಆದರೆ ನಾಳೆ ಜಿಮ್ ಏನಿಲ್ಲ ನಾನು, ಯಾಕಂದರೆ ನಾನು ವೀಕ್ಲಿ 4 days ವರ್ಕೌಟು, 1 day ರನ್ನಿಂಗ್ ಮಾಡ್ತೀನಿ. ಸೊ ಲೇಟಾಗಿ ಮಲ್ಕೊಂಡ್ರು ನಾನು ಲೇಟಾಗಿ ಎದ್ದೇಳ್ಬೋದು, ನೋ ಪ್ರಾಬ್ಲಮ್. ಆ್ಯಂಡ್ ಇವತ್ತು ದಿನ ಒಂಥರ ಕೆಲಸದಲ್ಲಿ ಸ್ವಲ್ಪ ಟೈರಿಂಗ್ ಆಗಿತ್ತು. ಬಟ್ ಕೆಲಸದಲ್ಲಿ ಮಾತ್ರ ಜನಗಳು ನಿಮ್ಮ ಸರಿಯಾಗಿ ಉಪಯೋಗಿಸ್ಕೊತಾರೆ ಅಂದ್ಕೊಳ್ಳಿ. ಇವತ್ತು ಅದೇ ಮಾಮೂಲಿ ಯಾರೋ ಓನರ್ ಬಂದರು, ಅವ್ರು ಬರ್ತಡೇ ದಿನ ಆ್ಯನಿವರ್ಸರಿ ಇತ್ತು ಅಂತ ಅವ್ರು ಫೋಟೋ ಶೂಟಿಗೆ ಕರ್ಕೋದ್ರು. ಏನೂ ಮಾಡೋಕ್ಕಾಗಲ್ಲ, ಇದೆಲ್ಲ ವರ್ಕ್ ಎಕ್ಸ್ಪೀರಿಯನ್ಸ್. ಆದರೆ ಬೌಂಡ್ರೀಸ್ನ ಎಳಿಬೇಕು ನೀಟಾಗಿ, ಎಲ್ಲೆಲ್ಲಿ ಯಾವ ಅಂತ. ಸ್ಟಾರ್ಟಿಂಗ್ ಅಲ್ವಾ, ಮಾಡಲೇಬೇಕು. ಆ್ಯಂಡ್ ಸಮ್ಟೈಮ್ಸ್ ನಿಮ್ಗೆ ಇಷ್ಟ ಇಲ್ಲ ಅಂದರೂ ಮಾಡಲೇಬೇಕು ಕೆಲವು ಥಿಂಗ್ಸ್ನ. ಬಿಕಾಸ್ ಲೈಫ್ ಆ್ಯಂಡ್ ಆಸೆಗಳು, ಅದಕ್ಕೆಲ್ಲ ನೀವು ಸ್ವಲ್ಪ ಏನಾದರೂ ಸ್ಯಾಕ್ರಿಫೈಸ್ ಮಾಡೋಕೆ. ನನ್ನ ಮೇಯ್ನ್ ಸ್ಯಾಕ್ರಿಫೈಸ್ ಏನು ಗೊತ್ತಾ? ಈಗೋ. ನನಗೆ ಹೆಂಗಂದರೆ ನಾನು ಏನಪ್ಪ ತುಂಬ ವಿನಯವಾಗೇ ಇರ್ತೀನಿ. ಆದರೆ
ಯಾರಾದರೂ ಓಯ್ ಅಂತ ಹೇಳಿದ್ರೆ ಅವ್ರಿಗೂ ವಿನಯವಾಗಿರಲ್ಲ ನಾನು. ಓಯ್ ಅಂದರೆ ಓಯ್ ಅನ್ನೋದು ನಾನು. ಸೊ ಅದೊಂಚೂರು ಈ ಕೆಲಸ ಸ್ವಲ್ಪ ಕಲಿಬೇಕು. ಇವಾಗ ಯಾರು ಅಂತ ಇಲ್ಲ, ಇವಾಗೆಲ್ಲ ವಿನಯದಿಂದಲೇ ಮಾತಾಡ್ತಾರೆ. ಅದೆಲ್ಲ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗೇ ಇರುತ್ತೆ. ಆದರೆ ನಂದೇನೆಂದರೆ ನಾನು ಕೆಲಸ ಎಲ್ಲ ಕರೆಕ್ಟಾಗಿ ಮಾಡ್ತಾಯಿದ್ದೀನಿ. ನನ್ನ ಕೆಲಸದ ಮೇಲೆ ಅವ್ರದ್ದೇನು ಇದೇ ಇಲ್ಲ. ನಾನು ಔಟ್ಪುಟ್ ಎಲ್ಲ ನೋಡ್ಬಿಟ್ಟು ಒಬ್ಬರು ಸಕ್ಕತ್ತಾಗಿ ಬರ್ತಾಯಿದೆ ನಿಮ್ಮ ಪ್ರೊಫೆಷ್ನಲ್ ಔಟ್ಪುಟ್ ಸರ್ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಹಂಗೆ ಉಳಿಸ್ಕೊಂಡ್ರೆ ಏನೂ ಇರಲ್ಲ. ನಮ್ಮದೇನು ತಪ್ಪಿಡ್ಕೊಳಕ್ಕೆ ಬಿಡಬಾರ್ದು ಅಷ್ಟೇ. ಅದನ್ನು ನನ್ನ ಕೆಲಸ ನಾನು ಚೆನ್ನಾಗಿ ಮಾಡ್ಕೋದ್ರೆ ಯಾರೇನು ಅನ್ನಲ್ಲ, ಅಂದರೂ ನಾನು ಸುಮ್ಮನೆ ಇರಲ್ಲ. ಯಾಕಂದರೆ ಹಂಗೆ ಅದು ಒಂಚೂರು ಕಲಿಬೇಕು. ಸುಮ್ಮನೆ ಇರಲ್ಲ ಅಂದ ತಕ್ಷಣ ಏನು ಸಾರ್ ಹಂಗೆ ಅದನ್ನು ಬಿಡೋಕ್ಕಾಗಲ್ಲ. ಯು ಶುಡ್ ಪ್ಲೇ ಸ್ಮಾರ್ಟ್. ಈ ಕಾರ್ಪೊರೇಟ್ ಲೈಫ್ಗೆಲ್ಲ ಹೋದಾಗ ಯು ಶುಡ್ ಪ್ಲೇ ಸ್ಮಾರ್ಟಾಗಿ ಹೇಗೆ ಎಲ್ಲನೂ ಬ್ಯಾಲೆನ್ಸ್ ಮಾಡೋದಂತ ನೀಟಾಗಿ ಕಲ್ತ್ಕೋಬೇಕು. ಅದನ್ನ ಕಲ್ತ್ಕೋತಾ ಇದ್ದೀನಿ. ಆ್ಯಂಡ್ ಕೆಲವು ಆವಾಗಲೇ ಕಲ್ತ್ಕೊಂಡಿದ್ದೀನಿ. ಸೊ ಇಟ್ಸ್ ನೈಸ್. ನೀವು ಅದನ್ನ ಗೇಮ್ ಥರ ಥಿಂಕ್ ಮಾಡಿದ್ರೆ ಸಖತ್ ಗೇಮ್ ಅದು, ಸ್ನೇಕ್ ಆ್ಯಂಡ್ ಲ್ಯಾಡರ್ ಗೇಮ್ ಥರ. ಆ್ಯಂಡ್ ಬಟ್ ವರ್ಕಲ್ಲಿ ಆನೆಸ್ಟಾಗಿರಬೇಕು, ಪ್ರೊಫೆಷ್ನಲ್ ಆಗಿರಬೇಕು. ನಾನು ಇವಾಗಲೇ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ನನಗೆ ನೆಕ್ಸ್ಟ್ ತಿಂಗಳು ಮಿನಿಮಮ್ 3 ದಿನ ರಜಾ ಬೇಕು. ಈ ಪ್ರತಿ ತಿಂಗಳು ನನಗೊಂದು 2 ದಿನ 3 ದಿನ ರಜಾ ಬೇಕು. ಅದು 2 ದಿನ ಅಂದರೆ ಒಂದು ಶುಕ್ರವಾರ, ಶನಿವಾರ, ಭಾನುವಾರ. ಬಿಕಾಸ್ ಐ ವಾಂಟ್ ಟು ಗೋ ಆ ಥರ ಈ ಥರ ಅಂತ. ಅದೇನಾದರೂ ಅವ್ರು ಒಪ್ಕೊಳ್ಳಿಲ್ಲ ಜಾಸ್ತಿ ಅದು ಅಂದರೆ ನೀಡ್ ಟು ಟಾಕ್ ಟು ದೆಮ್, ನೀಡ್ ಟು ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್. ಯಾಕಂದರೆ ಕ್ರಿಯೇಟಿವಿಟಿ ಫೀಲ್ಡಲ್ಲಿದ್ದರೆ 4 ಗೋಡೆ ಮಧ್ಯೆನೇ ಇದ್ದರೆ ವರ್ಕೌಟ್ ಆಗೋಲ್ಲ. ಈಚೆ ಹೋಗಬೇಕು, ಜನಗಳ ಜೊತೆ ಬೆರಿಬೇಕು. ಆವಾಗ ನಮ್ಗೆ ಕ್ರಿಯೇಟಿವ್ ಬ್ರೈನ್ಗೆ ಇನ್ನೂ ಫ್ಯೂಯಲ್ ಥರ. ಸೊ ಅದೆಲ್ಲ ಮಾಡಬೇಕು. ನಾಳೆ ಯಾವುದೋ ಒಂದು ಈವೆಂಟ್ ಇದೆ, ಆ ಈವೆಂಟ್ಗೆ ಹೋಗಬೇಕು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ದಯವಿಟ್ಟು ವಿಡಿಯೋ ನೋಡಿ. ಲಾಸ್ಟ್ 2 ವೀಡಿಯೋಸು ಬರೀ 1000 ವ್ಯೂಸ್ ಅಷ್ಟೇ, ಉಯ್ತಾ ಇಲ್ಲ ಯಾಕೋ. ಆದರೂ ನೋ ವರೀಸ್, ನೋಡೋಣ, ಟ್ರೈ ಮಾಡೋಣ. ಎಷ್ಟಾಗಿದೆ ಅಷ್ಟು ಮಾಡಿಕೊಂಡು ಮುಂದೆ ಎಡಿಟ್ ಮಾಡಿಬಿಟ್ಟು ಮಲಗೋದೆ. ಸೊ ಗುಡ್ ನೈಟ್, ಟೇಕ್ ಕೇರ್, ಸ್ವೀಟ್ ಡ್ರೀಮ್ಸ್. ಆತ್ಮ ಆಫ್ಲೈನ್ ಸೈನಿಂಗ್.